ನಮ್ಮ ಪ್ರೆಸ್ ಮೀಡಿಯಾ ಎಲ್ಲರೂ ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲನೂ. ಯಾಕಂದರೆ ಒಂದು ಹೊಸಬ್ರು ಮಾಡಿದಾಗ ನಮ್ಗೆ ಎಂಕರೇಜ್ಮೆಂಟ್ ಸಿಗೋದು. ಇವಾಗ ಒಂದು ಪ್ರಯತ್ನ ಮಾಡಿದ್ದೀವಿ, ಅದನ್ನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಜಸ್ಟ್ ಒಂದು ಸತಿ ಬಂದು ನೋಡಿ ಅವ್ರು ರಿವ್ಯೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ಥರ ಎವ್ರಿ ಒಂದು ಫ್ರೇಮ್ ವರ್ಕ್ ಮಾಡುವಾಗಲೂ ಅದ್ವಿಕ್ ಬಂದು ಅವ್ರ ಕನಸಲ್ಲಿ ಅವ್ರ ಮೈಂಡ್ ವಾಯ್ಸ್ ನಾನು ಓದಿದ್ದೀನಿ. ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ, ಕಟ್ಟೋಟ್ ಇರ್ತಾರೆ, ಇಡಬೇಕು, ಅದು ಮಾಡ್ಬೇಕು. ಅವ್ರ ತಲೆಯಲ್ಲಿ ಅದೇ ಇತ್ತು. ನಾನು ನೋಡಿದಾಗೆಲ್ಲ ಇದ್ದಾಗ ಅವ್ರು ಮಾಸಾಗಿ ಹೋಗ್ತಾರೆ. ಮಾಸ್ ಎಲ್ಲ ಬೇಡ, ಕ್ಲಾಸ್ ಮಾಡಿ ಆಮೇಲೆ ಮಾಸ್ ಮಾಡೋಣ. ಸರಿ, ಅಷ್ಟು ಮಾಸ್ ಎಲ್ಲ ಕೊಟ್ಟು ಇದು ಮಾಡಿದ್ವಿ. ಯಾಕಂದರೆ ಎಲ್ರಿಗೂ ಆಸೆ ಇರುತ್ತೆ ಅದು ಓಪನಿಂಗಲ್ಲಿ ಮಾಸಾಗಿ ಮಾಡೋಣ, ಹಿಂಗೆ ಬರುತ್ತೆ. ಬಟ್ ಕಥೆಯಲ್ಲಿ ಹೋದರೆ ಜನ ಇವಾಗ ಅಟ್ ಪ್ರೆಸೆಂಟ್ ನೋಡೋದು ಕತೆ ಹೇಗಿದೆ, ಆದಮೇಲೆ ಜನ ಆ್ಯಕ್ಟಿಂಗ್ ಯಾರಿದ್ರು ಚೆನ್ನಾಗಿ ಮಾಡೋದು ಹೋಗುತ್ತೆ. ಆ ಥರ ಅಲ್ಲೇ ವಿಲ್ಲನ್ನ ಹುಡುಕಿ ಲಾಸ್ಟ್ಗೆ ನನ್ನ ತಳ್ಬಿಟ್ರು, ವಿಲ್ಲನ್ನಾಗಿ ನೀನೇ ಮಾಡ್ಬಿಡು ಅಂತ. ಸೊ ಆ ಇದರಲ್ಲಿ ಸರಿ ಮಾಡಿದೆ, ಒಂದು ಸಣ್ಣದಾಗಿ ಒಂದು ವಿಲ್ಲನ್ ಪಾತ್ರ. ಆ ರೀತಿಯಲ್ಲಿ ನಮ್ಮ ಹೀರೋಯಿನ್ ಆಗಿ ಸಾತ್ವಿಕ ಅವರು ಬಂದಿದ್ದಲ್ಲ, ಅವರು ಶೂಟಿಂಗ್ ಇದೆ ಅಂತ ಹೇಳಿದ್ರು. ಓಕೆ, ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ನೋಡೋಣ. ಲಾಸ್ಟ್ ಟೈಮ್ ಬಂದಿದ್ರು, ಟ್ರೈಲರ್ ಬಗ್ಗೆ ಹೇಳ್ತೀನಿ ಹೇಳಿದ್ರು, ಬಟ್ ಏನು ಬ್ಯುಸಿ ಇದಿರುತ್ತೆ. ಸೊ ಸೆನ್ಸರ್ ಎಲ್ಲ ಆಗಿದೆ ಸರ್. ಸರ್ ಯು.ಎ ಕೊಟ್ಟಿದ್ದಾರೆ ಸರ್. ಅದು ಸ್ವಲ್ಪ ಇದು ರೊಮ್ಯಾನ್ಸ್ ಎಲ್ಲ ಜಾಸ್ತಿ ಇತ್ತು. ಆಮೇಲೆ ಸ್ವಲ್ಪ ಡೈಲಾಗ್ಸ್ ಸ್ವಲ್ಪ ಹಾರ್ಶ್ ಆಗಿತ್ತು ಅಂತ. ಸೊ ಸಾತ್ವಿಕ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇನ್ನು ಮುಂದೆ ಅವರು ಒಳ್ಳೆಯದಾಗಲಿ. ನಾವು ಯಾಕೆ ಒಳ್ಳೆಯದಾಗಲಿ ಅಂತ ಹೇಳ್ಬೋದು, ಯಾಕಂದರೆ ಅವರು ಆಲ್ರೆಡಿ ವರ್ಕ್ ಮಾಡಿದ್ದಾರೆ ಪಿಕ್ಚರ್ಗಳು. ಸೊ ನಮ್ಮ ಪಿಕ್ಚರಿಂದ ಒಂದು ವರ್ಕ್ ಮಾಡಿಕೊಟ್ಟು ಹೋಗಿದ್ದಾರೆ, ಒಳ್ಳೆಯದಾಗಲಿ. ಮತ್ತು ಶೋಭಿತಾ ಅವರು ಆನ್ ದಿ ವೇ ಸರ್, ಇನ್ನೂ ಬಂದಿಲ್ಲ, ಆನ್ ದಿ ವೇ ಬರ್ತಾ ಇದ್ದಾರೆ ಟ್ರಾಫಿಕಿಂದ. ಸೊ ಶೋಭಿತಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಸೊ ಅವ್ರ ಪಿಕ್ಚರಲ್ಲಿ ವರ್ಕ್ ಮಾಡುವಾಗ ಬೇರೆ ಪಿಕ್ಚರ್ ಮಾಡಿದಾಗ ನಾನು ಕೇಳಿದೆ ಈ ಥರ ಒಂದು ಇದಿದೆ, ಕಾನ್ಸೆಪ್ಟ್ ಇದೆ, ನಾನು ವರ್ಕ್ ಮಾಡ್ತೀನಿ, ನೀವು ಬರ್ತೀರಾ? ಬಟ್ ಎರಡು ಹೀರೋಯಿನ್ ಕಾನ್ಸೆಪ್ಟ್ ಇದು. ಯಾಕಂದರೆ ಯೂಶ್ವಲಿ ಒಂದು ಹೀರೋಯಿನ್ ಹಾಕೋದು ವರ್ಕ್ ಮಾಡೋದು ತುಂಬ ಕಷ್ಟ ಇದೆ. ಎರಡು ಹೀರೋಯಿನ್ ಅಂದರೆ ಇಬ್ಬರು ಒಪ್ಪಬೇಕು, ಅದರಲ್ಲಿ ಇಬ್ಬರು ಒಪ್ಕೊಂಡು ಓಕೆ ಮಾಡಿದ್ರು. ಸರಿ ಬನ್ನಿ ಅಂತ ಹೇಳಿದೆ. ತುಂಬ ಕೋಪ್ರೇಟ್ ಮಾಡಿ ಅವ್ರದ್ದು ಯಾವ ಒಂದು ದಿನವೂ ನನಗೆ ಈ ಡೇಟ್ ಕೇಳಿದಾಗ ಇಲ್ಲ ಈ ಡೇಟ್ ಮಾಡ್ಕೊಳ್ಳಿ, ಆ ಡೇಟ್ ಮಾಡ್ತೀನಿ, ಆ ಥರ ತುಂಬ ಹೆಲ್ಪ್ಫುಲ್ಲಾಗಿ ನಮಗೆ ಈ ಪಿಕ್ಚರ್ ಮುಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶೋಭಿತಾ ಅವರು. ಆಮೇಲೆ ನನ್ನ ಜೊತೆ ಆ ವಿಲ್ಲನ ಜೊತೆ ಒಬ್ಬರು ಇರಬೇಕಲ್ಲ, ನಮ್ಮ ಅಂಬಿ ಅವರು ತುಂಬ ಅವರು 2-3 ಪಿಕ್ಚರ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬ ಮಾಡ್ತಾಯಿದ್ರು. ಸರಿ ಬನ್ನಿ ನಮ್ಮ ಜೊತೆ ಮಾಡಿ ಅಂತ ಅವ್ರಿಗೆ ಕರ್ಕೊಂಡು ಹೋಗಿದ್ದೆ ಶೂಟಿಂಗ್ ಲೊಕೇಶನಲ್ಲಿ. ನೋಡಿದಾಗ ಓಕೆ ನೀವು ಈ ಥರ ಬೇಡ, ನೀವು ಮೀಸೆ ತೆಗೀರಿ, ಎಲ್ಲ ಸ್ವಲ್ಪ ಬೇರೆ ಟ್ರಾನ್ಸ್ಜೆಂಡರ್ ಥರ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಅದನ್ನು ಅವರು ಒಪ್ಕೊಂಡು ಮಾಡಿದ್ರು, ನನ್ನ ನಂಬಿಕೆ ಇಟ್ಕೊಂಡು ನನ್ನ ಮೇಲೆ. ಅದೇ ಥರ ನಮ್ಮ ಪಿಕ್ಚರಲ್ಲಿ ಧೃತ ಅವರು ನನಗೆ ಹೇಳ್ತೀನಲ್ಲ, ಧೃತ ಫಸ್ಟು ನಾನು ಅವರು ಮಮ್ಮಿ ಫ್ರೆಂಡ್ ಪ್ರಿಯಾ ಅವರು ಸರಿ ತುಂಬ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು, ಆ್ಯಡ್ಸ್ ಮಾಡ್ತಾಯಿದ್ರು. ಅವಾಗ ನಾನು ಕೇಳಿದೆ ಈ ಥರ ಒಂದು ಪಾತ್ರ ಇದೆ, ಅವರು ಮಾಡ್ತಾರಾ ಅಂತ ಕೇಳಿದೆ. ಬೇಕಾದರೆ ಯಾವುದು ಅವ್ರು ತುಂಬ ಬ್ಯುಸಿ ಇದ್ರು ಆವಾಗಲೇ, ಚೈಲ್ಡ್ ಆರ್ಟ್ಸಲ್ಲಿ ಇಷ್ಟು ಬ್ಯುಸಿ ನಾನು ನೋಡ್ತಾ ಇದ್ದೀನಿ. ತುಂಬ ಒಳ್ಳೆ ಫಿಲ್ಮ್ ಮಾಡ್ತಾಯಿದ್ದಾರೆ. ಆಲ್ ದಿ ಬೆಸ್ಟ್ ಧೃತ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ಆ್ಯಕ್ಟಿಂಗ್ ಹೇಳ್ತೀನಲ್ಲ, ನಾನು ಕೆಲವೊಂದು ಸೀನ್ ಹೇಳಿದ್ರೆ ಅವರೇ ಇಂಪ್ರೂವೈಸ್ ಮಾಡಿ ಇನ್ನೂ ಮಾಡಿ ಅಂತ, ಅವ್ರಿಗಿಂತ ಅವ್ರ ತಾಯಿನೇ ತುಂಬ ಇನ್ನೂ ಹೇಳ್ಸಿ ತೆಗ್ಸಿ ಅವ್ರನ್ನ ಆ್ಯಕ್ಟಿಂಗ್ ಅವ್ರನ್ನ ಇದು ಎಂಕರೇಜ್ಮೆಂಟ್ ಅದೇ ತಾಯಿ ಇವಾಗ ಅದಕ್ಕೆ ಹಂಗೆ ಪ್ರಿಯನೂ ಹಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಹರ್ಷಿತಾ ಅವರು ಒಂದು ಸಾಂಗ್ ಬಂದು ಆಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಹರ್ಷಿತಾ. ಆ್ಯಂಡ್ ಕಿರಣ್ ರಾಜ್ ಅವರು ನಮ್ಮ ಫ್ರೆಂಡು, ಅವರು ವರ್ಕ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಷ್ಟೆಲ್ಲ ಪೋಸ್ಟೆಲ್ಲ ನೋಡಿ ಇಷ್ಟು ತಲೆ ತಿಂತಿರೋದು ನಮ್ಮ ಸುಯಲ್. ಡೇ ಆ್ಯಂಡ್ ನೈಟು ಇಲ್ಲ ಇದು ಬೇಡ ಅದು ಬೇಡ ಇದು ಮಾಡಿ ಸರಿ. ಅವರು ನಮ್ಗೇನಂದರೆ ಅವ್ರಿಗೆ ಕೊರತೆ ಇರುತ್ತೆ ಅವ್ರಿಗೆ. ಯಾಕಂದರೆ ನಾವು ಎಲ್ಲ ಅಕ್ಕಪಕ್ಕದಲ್ಲೇ ಇದ್ವಿ. ಇವರು ಪ್ರೊಡ್ಯೂಸರ್ ಮನೆ ನಮ್ಮ ಮನೆ ಹತ್ರನೇ, ಅದಕ್ಕಿಂತ ಸ್ವಲ್ಪ ಮನೆ ಬಂದು ಇವರು ಪೋಸ್ಟರ್ ಡಿಸೈನರು. ನಮ್ಮ ಈ ಕಡೆ ಬಂದು ನಮ್ಮ ಎಡಿಟ್ರು ಸಂಜೀವ್ ರೆಡ್ಡಿ ಸರ್.
ಸೊ ಏನಾಗತ್ತೆ ಇವಾಗ ಅಲ್ಲಲ್ಲೇ ಇವಾಗ ಸರ್ ಇದು ಬೇಕಂತ ತಕ್ಷಣ ಬರ್ತಾರೆ, ಬರ್ತೀವಿ ಸರ್. ಡಿಸ್ಕಷನ್ ಅಂದರೆ ನಾವು 6 ಗಂಟೆ ಹತ್ರ ರಾಮೇಶ್ವರ ಮೇಲೆ ಕುತ್ಕೊಂಡು ಅಲ್ಲೇ ಡಿಸ್ಕಸ್ ಮಾಡೋದು. ಸೊ ಅದರಿಂದ ಅವರು ತುಂಬ ಥ್ಯಾಂಕ್ಸ್ ಸುಹೇಲ್. ಆ್ಯಂಡ್ ನಮ್ಮ ಸ್ಟಿಲ್ಸು AP1 AP2 ಅಂತ ಹೇಳ್ತೀವಿ, ಅರ್ಬಾಸ್ ಅಂತ. ಸೊ ಅವ್ರ ಅಣ್ಣ ತಮ್ಮ ಇಬ್ಬರು ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸಣ್ಣವನಾಗ್ತೀನಿ, ಇಲ್ಲಿ ದೊಡ್ಡವರೆಲ್ಲ ಇದ್ದಾರೆ, ಅವ್ರ ಮಾತು ಮುಗಿಸ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ ಲಾಸ್ಟಿಗೆ. ಸೊ ದೊಡ್ಡವರಿಗೆ ಕೊಡ್ತೀನಿ. ನಮಸ್ಕಾರಗಳು. ಈ ಪಿಕ್ಚರ್ ಮಾಡಬೇಕಾದ್ರೆ ನಾವು ತುಂಬ ಶ್ರಮಪಟ್ಟು ಇದು ಮಾಡಿದ್ವಿ. ಮೊದಲು ಪ್ರದೀಪ್ ಸರ್ ಕೇಳಿದಾಗೆ ಅವ್ರ ಹತ್ರ ಹೋದಾಗೆ ಮತ್ತು ನೀವು ಮಾಡ್ತೀನಿ ಅಂದರೆ ಎಂಡ್ ಮಾಡೋಕು ಕೊನೆವರೆಗೂ ಮಾಡ್ಕೊಂಡು ಪಿಕ್ಚರ್ ರಿಲೀಸ್ ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂತ ಹೇಳಿದರು. ಆಯ್ತು ಸರ್ ಮಾಡ್ತೀವಿ, ಪಿಕ್ಚರ್ ರಿಲೀಸ್ ಮಾಡ್ತೀವಿ, ಅದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ. ಆಮೇಲೆ ಮುಂದುವರೆದ್ರು. ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಈಗ ಎಲ್ಲ ಚಿತ್ರಮಂದಿರಕ್ಕೆ ಬಿಡೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಅದು ನೀವು ಎಲ್ಲರೂ ಸಹಕಾರದಿಂದ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿ. ಎಲ್ರಿಗೂ ನಮಸ್ಕಾರ. ಏಪ್ರಿಲ್ 3ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಮಾಡ್ತಾಯಿದ್ವಿ. ಮಾಧ್ಯಮದವರು ಹಾಗೂ ಪ್ರೇಕ್ಷಕರು ನಿಮ್ಮ ಸಹಕಾರ ನಮ್ಮ ಸಂಪೂರ್ಣ ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. 3ನೇ ತಾರೀಕು ಯಾವುದೋ ಅಂತ ದೊಡ್ಡ ಫಿಲಮ್ಸ್ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಒಂದು 50 ಥಿಯೇಟ್ರ್ ಮಾಡ್ತಾಯಿದ್ದೀನಿ ಸರ್, ಒಂದು 50 ಸಿಂಗಲ್ ಥಿಯೇಟ್ರು, 10 ಮಾಲ್ ಮಾಡ್ತೀನಿ ಸರ್ ಕನ್ನಡದ. ಆಮೇಲೆ ನೋಡ್ಕೊಂಡು 2 ವಾರ ನೋಡ್ಕೊಂಡು ಮಾಡ್ತೀನಿ. ಇಷ್ಟು ಹೇಳಿ ನಾನು ಮಾತಾಡಿ ಮುಗಿಸ್ತೀನಿ ಸರ್. ಈ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸು ತುಂಬ ಹಾರ್ಡ್ ವರ್ಕ್ ಮಾಡವ್ರೆ. ಎಸ್ಪೆಷಲಿ ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಸ್ಟಂಟ್ ಮಾಸ್ಟ್ರು, ಸೊ ಇವನ್ ಆರ್ಟಿಸ್ಟು ನಮ್ಮ ನಾಯಕ ನಟನಾಗಿ ಮಾಡಿರೋದು. ಫಸ್ಟ್ ಫಿಲಮು ಒಂದು ಫೈಟು, ಒಂದು ಸಾಂಗು ಮೂಮೆಂಟಾಗಲಿ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ಸು ನೋಡ್ತಾ ಇದ್ರೆ ಒಳ್ಳೆ ಫ್ಯೂಚರ್ ಇದೆ. ಕಷ್ಟಪಟ್ಟು ಇದೇ ಥರ ಮಾಡಿದ್ರು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಓವರಾಲ್ ಟೈಟ್ಲ್ ತಕ್ಕಂಗೆ ತುಂಬ ಚೆನ್ನಾಗಿದೆ. ಆಮೇಲೆ ಅದು ವಾಸು ಸರ್ ಹೇಳ್ದಂಗೆ ಲಾಸ್ಟ್ ಏನು ಒಂದು ಎಂಡಿಂಗಲ್ಲಿ ಯಾರು ತಾಳಿ ಕಟ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಭಾಳ ಅದರಲ್ಲಿ ಒಂದು ವಿಶೇಷವಾಗಿ ಈ ಪಿಕ್ಚರ್ ಕಾಣಿಸ್ತು. ಬಟ್ ಡೈರೆಕ್ಟ್ರು ಪ್ರದೀಪ್ ವರ್ಮ ಅವರು ಈಗಾಗಲೇ ಸಂಪೂರ್ಣವಾಗಿ ಯಾರು ಮಾತಾಡಬಾರ್ದು ಅಷ್ಟು ಮಾತಾಡಿದ್ದಾರೆ. ಇಡೀ ಟೀಮ್ ಬಗ್ಗೆ ಅಷ್ಟು ಎಲ್ಲರೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಎಲ್ಲ ಅಂದರೆ ಅವ್ರಿಗೆ ನಮ್ಮ ಮಾಧ್ಯಮಕ್ಕೆ ಏನು ಕಂಟೆಂಟ್ ಬೇಕೋ ಪ್ರತಿಯೊಂದು ಹೇಳಿದ್ದಾರೆ. ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ ಪ್ರದೀಪ್ ಅವ್ರಿಗೆ, ಸಿದ್ಲಿಂಗ ನಿಮಗೂ ಒಳ್ಳೇದಾಗಲಿ. ನಮ್ಮ ಬಸಪ್ಪನ ಏನು ಥಿಯೇಟರ್ಸ್ ಏನಿದ್ರು ದಯಮಾಡಿ ನಮ್ಗೆ ಹೇಳಿ. ಖಂಡಿತವಲ್ಲೂ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಅಲ್ಲಿ ಪ್ರತಿಯೊಬ್ಬರು ನಾವು ಸಪೋರ್ಟ್ ಮಾಡೋಣ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನು ನಮ್ಮ ಟಗರು ಹೇಳ್ಬೇಕಂದ್ರೆ ನಮ್ಮ ಸ್ಟೂಡೆಂಟು. ಸೊ ಫಸ್ಟಿಂದ ಆ್ಯಕ್ಚುಲಿ ಲೈಕ್ ವೆರಿ ಡೆಡಿಕೇಟೆಡ್. ನಾನು ಅಂದ್ಕೊಂಡಿಲ್ಲ ಅದು ಈ ಥರ ಮೂವಿ ಮಾಡ್ತಾರೆ ಅಂತ. ಸೊ ಏನಂದರೆ ಲೈಕ್ ಪ್ರತಿಯೊಂದು ನೋಡ್ತಾ ಇರ್ತೀವಲ್ಲ ಡೈಲಿ ಅಪ್ಡೇಟು, ಲೈಕ್ ತುಂಬ ಓಡಾಡ್ತಾ ಇರ್ತಾರೆ ಮೂವಿಗೆ. ಇದಕ್ಕೆಲ್ಲ ಟ್ರೈಲರ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ನಿತಿನ್. ಎನಿ ಸಪೋರ್ಟ್ ನಾವು ಇರ್ತೀವಿ. ಡ್ಯಾನ್ಸ್ ಹೆಂಗೆ ಮಾಡ್ತಾರೆ? ಇನ್ನೊಂದು ಹೇಳೋದು, ಈ ಪಿಕ್ಚರ್ಲಿ ಬಾಲನಟಿಯಾಗಿ ಧೃತಿ ಆ್ಯಕ್ಟ್ ಮಾಡಿದ್ರು. ಇವತ್ತು ಈ ಸಣ್ಣ ವಯಸ್ಸಲ್ಲೇ ಭಾಳ ಒಂದು ದೊಡ್ಡ ಎಲ್ಲ ಭಾಷೆ ಚಿತ್ರಗಳು ಕೂಡ ಇವತ್ತು ಧೃತಿ ಅಭಿನಯ. ಬಟ್ ಈ ಪಿಕ್ಚರ್ ಮಾಡಿದ್ರೆ ಭಾಳ ಈ ಹುಡುಗಿ ನೋಡಿ ಭಾಳ ಖುಷಿ ಆಯ್ತು ಸರ್. ಒಳ್ಳೇದಾಗಲಿ ಧೃತಿ. ಥ್ಯಾಂಕ್ ಯು ಸರ್. ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಕೇಳಿದ್ವಿ. ಸೂಪರ್ ಡ್ಯಾನ್ಸರು. ಬಟ್ ಏನಂದರೆ ಒಂದು ಟ್ರೈಲರಲ್ಲಿ ನಾನು ನೋಡ್ತಾ ಇದ್ದಿಲ್ಲ, ಅದು ಒಂದು ಡ್ಯಾನ್ಸ್ ನಂಬರ್ ಇರುತ್ತಾ, ಸೊ ನೋಡೋಣ ಅಂತ. ಸೊ ಐ ಥಿಂಕ್ ಓಕೆ, ಪರವಾಗಿಲ್ಲ. ಬಟ್ ಇಸ್ ಅ ವೆರಿ ಗುಡ್ ಡ್ಯಾನ್ಸರ್, ಅಷ್ಟು ನಾನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಹರ್ಷಿತಾ ಏನು ಹೇಳ್ತಾರೆ ಕೇಳೋಣ. ಜಾಸ್ತಿ ಏನೂ ಇಲ್ಲ, ಬಟ್ ಕಮಿಂಗ್ ಟು ಹೀರೋ ಆ್ಯಂಡ್ ಹೀರೋಯಿನ್, ಬೋತ್ ಆಫ್ ದೆಮ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಹೀರೋ, ಅವ್ರದ್ದು ಫಸ್ಟ್ ಮೂವಿ ಥರ ಇಲ್ಲವೇ ಇಲ್ಲ. ಯು ಕ್ಯಾನ್ ಆ್ಯಕ್ಚುಲಿ ಗೋ ಫಾರ್ ಇಟ್. ಹೇಗೆ ಪುನೀತ್ ರಾಜ್ಕುಮಾರ್ ಸರ್ ಹಿಟ್ ಆದರೂ ಹಾಗೆ ನೀವು ಹಿಟ್ ಆಗಿ. ಹಾಗೆ ಏಪ್ರಿಲ್ 3 ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ನೋಡಿ, ಯಾರು ಪೈರಸಿ ಮಾಡಬೇಡಿ. ಆ್ಯಂಡ್ ಫಾರ್ ದ ಟೀಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಜೈ ಕರ್ನಾಟಕ, ಜೈ ಹಿಂದ್, ಜೈ. ಓಕೆ, ಚೈಲ್ಡ್ ಆರ್ಟಿಸ್ಟ್ ಮೈಕ್ ಹತ್ರ ಇಟ್ಕೊಳ್ಳಿ. ನೋ ಪ್ರಾಬ್ಲಮ್. ನಾವು ಕ್ವಶನ್ ಕೇಳ್ತೀವಿ, ನೀವು ಆನ್ಸರ್ ಮಾಡಿ. ನಿಮ್ಮ ಹೆಸರೇನು? ಅಲ್ಲೋಡಿ ಅಲ್ಲಿ ಹಾಂ, ಓಕೆ. ಸಂತೃಪ್ತಿ ಎಷ್ಟನೇ ಫಿಲ್ಮ್ ನಿಮ್ಮದು?
ಫಸ್ಟ್ ಫಿಲಮ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಅಲ್ಲಿ ನೋಡಿ, ಅಲ್ಲೆಲ್ಲ ರೆಡ್ ಲೈಟ್ಸ್ ಇದೆಲ್ಲ, ಅಲ್ಲಿ ನೋಡ್ಕೊಂಡು ಮತ್ತೆ. ಫಸ್ಟ್ ಫಿಲಮ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿತಾ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಮೂವಿಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ನನಗೆ ಚಿಕ್ಕಮಂಗ್ಳೂರಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಾನು ಫುಲ್ ಸೆಟ್ ಅವರೇ ನನ್ನ ಫ್ಯಾಮಿಲಿ ಥರ ಇದ್ದರು. ಹಾಗೆ ಮೂವಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. 16 ಮೂವೀಸ್ ಮಾಡಿ, ಇದು ನನ್ನ 17th. ನಾನು 1 month ಇಂದ. She was 4.5 months. ಥ್ಯಾಂಕ್ ಯು. ಆಲ್ರೆಡಿ ಓಕೆ. ನಮಸ್ಕಾರ. ಮೊದಲನೇದಾಗಿ ಅಪ್ಪು ಸರ್ ಇವತ್ತು ಬರ್ಡೇ. ಸೊ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಪ್ಪು ಸರ್. ಎಲ್ಲ ಆಲ್ರೆಡಿ ಮಾತಾಡಿದ್ದಾರೆ. ಏನು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಸುಮಾರು ಹೊತ್ತು ಮಾತಾಡಿದ್ದೀನಿ, ಎಲ್ಲದ್ರ ಬಗ್ಗೆನೂ ಹೇಳಿದ್ದೀನಿ. ಇವಾಗ ನೀವೆಲ್ಲ ಟ್ರೈಲರ್ ನೋಡಿದ್ರಲ್ಲ, ನಿಮಗೇನು ಅನಿಸ್ತು ಅಂತ ಒಂದು ಮಾತು ಹೇಳಿದ್ರೆ, ಸೊ ಇದನ್ನು ಕಾನ್ವರ್ಸೇಷನ್ ಟೈಪಲ್ಲಿ ಇಟ್ಕೊಂಡ್ರೆ ಯಾರಿಗೂ ಬೋರ್ ಆಗಲ್ಲ. ಸೊ ನೀವು ಹೇಳಬೇಕು ಸರ್ ಎಲ್ಲರಿಗೂ. ನಮ್ಮ ಪಾತ್ರದ್ದು ಏನು ಅಂದರೆ, ಇವಾಗ ಪ್ರತಿಯೊಬ್ಬರು ಜೀವನದಲ್ಲೂ ಒಂದು ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದು ಚಿಕ್ಕ ವಯಸ್ಸಿಂದ ಆಗಿರ್ಬೋದು ಅಥವಾ ವಯಸ್ಸಿಗೆ ಬಂದ ಮೇಲಾದರೂ ಆಗಿರ್ಬೋದು. ನನ್ನ ಪಾತ್ರದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಇನ್ಫ್ಯಾಕ್ಚುಯೇಷನ್ನು ಅಥವಾ ಏನೋ ಗೊತ್ತಿಲ್ಲ, ಅದರಿಂದ ನಡೆದಿರೋಂಥ ಪ್ರೀತಿ. ಸೊ ಅದಕ್ಕೆ ಜ್ಯೋತಿಷ್ಯದ ಲಿಂಕ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಆಗುವಂಥ ಎಡವಟ್ಟುಗಳು. ಸೊ ಕೆಲವೊಂದು ಸತಿ ನಾವೇನು ಮಾಡ್ತೀವಿ, ಸುಮಾರು ಜ್ಯೋತಿಷ್ಯಗಳನ್ನು ನಂಬ್ತೀವಿ. ನಾನು ತಪ್ಪು ಅಂತ ಹೇಳಲ್ಲ, ಸರಿ ಅಂತಲೂ ಹೇಳಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು, ಪರ್ಸ್ಪೆಕ್ಟಿವ್ ಮ್ಯಾಟರ್ಸ್ ಅಂತಾರಲ್ಲ ಆ ಥರ. ಸೊ ಅದರಿಂದ ಒಂದು ಸಣ್ಣ ಎಡವಟ್ಟು, ಅದಾದಮೇಲೆ ಅದು ನಿಜವಾಗ್ಲೂ ಪ್ರೀತಿ ಆಯ್ತಾ ಇಲ್ಲ. ಈಗಿನ ಕಾಲದಲ್ಲಿ ಸುಮಾರು ಜನಕ್ಕೆ 1 ವರ್ಷನೂ ಒಬ್ಬರ ಜೊತೆಗೆ ಇರೋದು ತುಂಬ ಕಷ್ಟ ಆಗಿದೆ. ಜೆನ್ಸಿ ಕಿಡ್ಸು ಆ ಥರ ಏನಾದ್ರು 90s 80s ತುಂಬ ಜನಕ್ಕೆ ಈ ಪ್ರೀತಿ ತುಂಬ ಅದ್ಭುತವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾಕಂದರೆ ಒಬ್ಬರು ಅವರು ಒಂದು ಚಿಕ್ಕ ವಯಸ್ಸಲ್ಲಿ ನಡೆದಿರೋಂಥ ಒಂದು ಸಣ್ಣ ಭೇಟಿ, ಸಣ್ಣ ಪ್ರೀತಿ ದೊಡ್ಡ ವಯಸ್ಸಿನ ತನಕ ಕರ್ಕೊಂಬಂದ್ಬಿಟ್ಟು ಅವ್ರಿಗದು ಸಲ್ಲತ್ತಾ ಇಲ್ವಾ, ಆ ಪ್ರೀತಿ ನಿಜನಾ ಇಲ್ವಾ ಅನ್ನೋದೇ ಈ ಪ್ರೇಮಿ. ಸೊ ಎಲ್ಲರ ಜೀವನದಲ್ಲೂ ಒಂದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸಣ್ಣ ಒಂದೇನಾದರೂ ಒಂದು ಇನ್ಫ್ಯಾಕ್ಚುಯೇಷನ್ನು ಏನೋ ಒಂದು ಇದ್ದೇ ಇರುತ್ತೆ. ಅದನ್ನು ಸ್ವಲ್ಪ ಎಳೆಯಾಗಿ ತೊಗೊಂಬಂದ್ಬಿಟ್ಟು ನಡೆದಿರೋಂಥ ಕಥೆ. ಅದು ನಾವೇನು ಹೇಳಿಲ್ಲ ಸರ್, ಅದು ಸುಳ್ಳು ಅಂತಲೂ ಹೇಳಿಲ್ಲ, ನಿಜ ಅಂತಲೂ ಹೇಳಿಲ್ಲ. ಅದು ನಿಮಗೆ ಬಿಟ್ಬಿಟ್ಟಿದ್ದೀವಿ. ಕೆಲವೊಂದಕ್ಕೆ ನಮಗೆ ಉತ್ತರನೇ ಇಲ್ಲ. ಕೋಳಿಗೆ ಮೊದಲ ಮೊಟ್ಟೆ ಮಾಡೋಣ ಅಂತ ಕೇಳಿದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ಸೊ ಅದೇ ಥರ ನಾನು ಈ ಸಿನಿಮಾದಲ್ಲೂ ಅಷ್ಟೇ, ಜ್ಯೋತಿಷ ಸರಿ ತಪ್ಪು ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ನಾವು ನಂಬ್ತೀವಿ, ದೇವ್ರನ್ನ ನಂಬ್ತೀವಿ, ಎಲ್ಲ ನಂಬ್ತೀವಿ. ಅದ್ರ ಮುಖಾಂತರ ಹೋಗಿರೋಂಥ ಸಿನಿಮಾ. ಗೊತ್ತಿಲ್ಲ ಸರ್, ಸಿನಿಮಾ ನೋಡಬೇಕು. ಬಾಯ್ ಟೇಸ್ಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ, ಒಬ್ಬೊಬ್ರು ಒಂದೊಂದು ಥರ ಇರುತ್ತೆ ಟೇಸ್ಟ್, ಬಾಯ್ ಟೇಸ್ಟ್. ಅದೇ ಥರ ಅಸ್ಟ್ರಾಲಜಿನೂ ಒಬ್ರು ನಂಬ್ತಾರೆ, ಒಬ್ರು ನಂಬಲ್ಲ. ಬಟ್ ಅದನ್ನ ಪಾಯಿಂಟ್ ಇಟ್ಟಿರ್ತೀವಿ ನಾವು, ಅದು ಹೆಂಗೆ ಅಂತ. ಹಾಂ ಅಷ್ಟೇ, ಆ ಥರ. ಸರ್ 5 ಸಾಂಗ್ ಇದೆ, ಒಂದು ಪ್ಯಾಥೋ ವರ್ಷನ್ ಇದೆ, 2 ಲವ್ ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಮೇಡಮೇ ಮಾಡಿರೋದು. ಆಮೇಲೆ ಇನ್ನೊಂದು ಸಾಂಗ್ ಇದೆ, ಸೋಲೋ ಸಾಂಗ್. ಸೊ ಇದಕ್ಕೆ, ಈ ಚಿತ್ರಕ್ಕೆ ಮುಖ್ಯ ಕಾರಣಕರ್ತರಾದಂಥ ಶೋಭಿತಾ ಅವರು ಬಂದರು, ನಮ್ಮ ಹೀರೋಯಿನ್ನು. ಈ ಚಿತ್ರಕ್ಕೆ ಮುಖ್ಯವಾಗಿ ಇದನ್ನು ಇಷ್ಟರ ಮಟ್ಟಿಗೆ ತೊಗೊಂಬಂದಿರೋದಕ್ಕೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ. ಅವ್ರಿಗೆ ನಾನು ಕೃತಜ್ಞತನಾಗಿರಲೇಬೇಕು ಸಾಯೋವರೆಗೂ. ಸೊ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಈಗಿನ ಕಾಲದಲ್ಲಿ ಯಾರು ತಂದೆ ತಾಯಿಗಳು ನನಗೆ ಮಾಡ್ತಾರೆಲ್ಲ ಗೊತ್ತಿಲ್ಲ ಸರ್. ನಮ್ಮ ತಂದೆ ತಾಯಿ ಒಂದೇ ಒಂದು, ಅಮ್ಮ ನಾನು ನಿಮಗೆ ಆಸೆ ಪಟ್ಟಿದ್ದೀನಿ ಅಂದರೆ ಅವ್ರಿಗೆ ಯಾವುದನ್ನು ಬೇಡ ಮಗನೇ, ಸರಿ ಮಾಡೋಣ, ಮುಂದೆ ದೇವ್ರಿದ ನೋಡೋಣ
ನುಗ್ಗು ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣ ವೀರೇಶ್ ಎರೆಕುಪ್ಪಿ, ಆಮೇಲೆ ನಮ್ಮ ತಮ್ಮ ವೀರೇಶ್ ಎರೆಕುಪ್ಪಿ, ಅಣ್ಣ ಹರೀಶ್ ಅಂತ. ಸೊ ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನೀವು ಕೇಳಿದ್ರಲ್ಲ ಸರ್, ಲೈನ್ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಅವರೇ ಮೇಯ್ನ್ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ತಂದೆ ತಾಯಿಗೆ. ಸೊ ನಾವು ಒಬ್ಬರಿಂದ ಮಾಡೋಕ್ಕಾಗಲ್ಲ. ಇದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಇವರೆಲ್ಲ ಮನೆಯವರು ಮಾಡ್ತಾರೆ ಸರ್, ಅದೇನು ದೊಡ್ಡ ವಿಷಯನೇ ಅಲ್ಲ. ಡೈರೆಕ್ಟ್ರ್ ಸರ್ ಒಂದೇ ಮಾತಿಗೆ ಅವ್ರ ಹತ್ರ ಫಸ್ಟ್ ಹೋಗಿದ್ದು ಮ್ಯೂಸಿಕ್ ಡೈರೆಕ್ಟ್ರಾಗಿ, ಅದಾದ್ಮೇಲೆ ಸಿನಿಮಾ ಅವರು ವಹಿಸ್ಕೊಂಡ್ರು ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಅದಾದ್ಮೇಲೆ ಪ್ರತಿ ಹಂತದಲ್ಲೂ ನಿತಿನ್ ಹಿಂಗೆ ಮಾಡೋಣ, ಅದ್ವಿಕ್ ಹಿಂಗೆ ಮಾಡೋಣ, ಹಿಂಗೆ ನಡೆಯುತ್ತೆ, ಈ ಥರ ಪ್ಲ್ಯಾನ್ ಮಾಡೋಣ, ಪ್ರತಿಯೊಂದು ವಿಚಾರದಲ್ಲೂ ನಾವು ಅಪ್ಪಾಜಿನ ಅಮ್ಮ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಥರ ಎಲ್ಲ ನಾವು ಮೊದಲನೇದಾಗಿ ಮಾಡ್ತಾ ಇರೋದು. ಏನೋ ಸಣ್ಣ ಪುಟ್ಟ ಮಾಡ್ತಾ ಇದ್ವಿ, ಬಟ್ ಇದು ಮೇಯ್ನ್ ಫ್ಲೆಡ್ಜಾಗಿ ನಾನು ಮೊದಲನೇದಾಗಿ 3 ದಿವಸ ವರ್ಕ್ಶಾಪ್ ತೊಗೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ನೋಡಿದ್ರು ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಈ ಥರ ಎಲ್ಲ ಪ್ರತಿಯೊಂದೂ ಅವರು ಹೇಳಿಕೊಟ್ಟು ನನಗೆ ತುಂಬ ಚೆನ್ನಾಗಿ ಅಭಿನಯ ಮಾಡಿಸ್ಕೊಟ್ಟಿದ್ದಾರೆ. ಸರ್ ನೀವು ಅದನ್ನು ಸಿನಿಮಾದೊಳಗೆ ನೋಡಿ, ಅದು ಟಗ್ ಆಫ್ ವಾರ್ ಅಂತೂ ನಿಮಗೆ ಕಾಣುತ್ತೆ. ಸೊ ಎಷ್ಟರ ಮಟ್ಟಿಗೆ ಅನ್ನೋದು ಆ ಕತೆ ಮೇಲೆ ತೊಗೊಂಡೋಗುತ್ತೆ. ಇದು ಎಲ್ಲಕ್ಕಿಂತ ದೊಡ್ಡ ರೀಸನ್, ನಾನು ಸಿನಿಮಾ ಆಸೆ ಪಟ್ಟಾಗ ನನಗೆ ತುಂಬ ಒಂದು ರೋಲ್ ಮಾಡೆಲ್ ಆಗಿ ಹಿಡ್ಕೊಂಡಿರೋರು ಒಬ್ಬರಿದ್ದಾರೆ ಸರ್. ಅವ್ರ ಹೆಸರು ನಾನು ಅಲ್ಲಿ ಪ್ರತಿಯೊಂದು ಪೋಸ್ಟ್ ಒಳಗೂ ಹಾಕ್ಸೀನಿ, ಸುರೇಶ್ ಗೌಡ್ರು. ಸೊ ಅವರು ಇಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅವರೊಂದು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಪ್ಪ ನೀನು ಮಾಡ್ತೀಯಾ ಮಾಡು, ನಾನು ಅವ್ರನ್ನ ಅಂಕಲ್ ಅಂತ ಕರಿತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅವರೇ ನಾನು ಮಾಡ್ಕೊಂಡಿರೋದು. ಸೊ ಹಂಗಾಗ್ಬಿಟ್ಟು ಅವರು ಮೇಯ್ನ್ ಇಂಪಾರ್ಟೆಂಟ್ ಕಾರಣ ಸರ್. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಆಮೇಲೆ ಎಲ್ಲರಿಗೂ ಸರ್, ಬೊಮ್ಮಾರಿ ಸರ್, ಸತ್ಯ ಸರ್, ರಾಜು ಸರ್, ಬಸಪ್ಪ ಸರ್, ಪ್ರತಿಯೊಬ್ಬರಿಗೂ ಯಾರ್ದಾರ ಹೆಸರು ಮೆನ್ಷನ್ ಮಾಡಲಿಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಕ್ಷಮಿಸಿ. ಎಲ್ಲರನ್ನೂ ಕನ್ಸಿಡರ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು 3ನೇ ತಾರೀಕು ಹೊಸ ಪ್ರತಿಭೆ ನೀವೇ ನೋಡಬೇಕದು ಏನು ಅನ್ನೋದು. ಎಲ್ಲರೂ ಇದು ನಿಮ್ಮ ಕಡೆಯಿಂದ ರೀಚ್ ಆಗುತ್ತೆ ಸರ್, ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಸೊ ಪ್ರೆಸ್ನವರು ದಯವಿಟ್ಟು ನನ್ನ ಕಡೆಯಿಂದ ಒಂದು ಕಳಕಳೆ ಪ್ರಾರ್ಥನೆ, ಎಲ್ಲರಿಗೂ ಆಗೋಷ್ಟು ಮುಗಿಸಿ ನಮ್ಮ ಸಿನಿಮಾನ. ಆಮೇಲೆ 3ನೇ ತಾರೀಕು ಎಲ್ಲರಿಗೂ ಥಿಯೇಟ್ರಿಗೆ ಬಂದು ನೋಡಿ. ಮೇಡಮ್ ಹೇಳ್ದಂಗೆ ಪೈರಸಿ ದಯವಿಟ್ಟು ಅವಾಯ್ಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಸಾರಿ ಲೇಟಾಗಿ ಬಂದೆ. ನಂದು ಈ ಮೂವಿಲಿ ನಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಸೆಕೆಂಡ್ ಲೀಡ್ ರೋಲು. ತುಂಬ 90ಸಲ್ಲಿ ನಡೆಯುವಂಥ ಸ್ಟೋರಿ. 90ಸಲ್ಲಿ ಅಂದರೆ ಶುದ್ಧವಾದ ಪ್ರೀತಿಯನ್ನು ಇದರಲ್ಲಿ ತೋರಿಸಿದ್ದಾರೆ. ಇವಾಗ ಗೊತ್ತಲ್ಲ ಯಾವ ಥರ ಲವ್ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಆ 90ಸಲ್ಲಿ ನಡೆಯುವಂತಹ ಸುಂದರ ಆ ಚಿತ್ರಣವನ್ನು ನಮ್ಮ ಮೂವಿಲಿ ನೋಡ್ಬೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಅವರು ಮತ್ತೊಬ್ಬರು ಪಾತ್ರ ಇದ್ದಾರಲ್ಲ, ಶ್ರಾವ್ಯ ಮೇಡಮ್, ಅವರು ಸರ್. ಅಂದರೆ ಇಬ್ಬರು ಇದ್ದಾರೆ ಸರ್, ಯಾರನ್ನಂತ ನೀವೇ ಫೈನಲ್ ಆಗಿ ನೋಡ್ಬೇಕು ಸರ್. ಇಬ್ಬರು ದೇ ಆರ್ ಪಾರ್ಟ್ ಆಫ್ 90s. ಹಾಂ ಸರ್. ಓಕೆ, ಥ್ಯಾಂಕ್ ಯು. ಬಟ್ ನಾವಿಲ್ಲಿ ಮಿಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿನಿಮಾದ ಕಥೆಯನ್ನು ರಚಿಸಿರೋರು ನಮ್ಮ ನಾಯಕ ಅವರ ತಾಯಿಯವರು.